ಶ್ರೀನಿವಾಸ್ ಅಶೋಕ್ ವಿರುದ್ಧ ಕಿಡಿ. ಸಿದ್ದರಾಮಯ್ಯ ಕುರಿತು ಮಾತನಾಡುವ ನೈತಿಕತೆ ಇಲ್ಲ. ಹೇಳಿಕೆ ಕೊಡೋಕ್ಕೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ತಿಳುವಳಿಕೆ ಕಡಿಮೆ. ಅಷ್ಟೊಂದು ಸಮರ್ಥ ನಾಯಕರೇನಲ್ಲ. ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಆಮೇಲೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ. ಕಡಬದಲ್ಲಿ 5 ಕೋಟಿಗೂ ಮೇಲ್ಪಟ್ಟ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಮಾಡಿದ ಹೇಳಿಕೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಕಾರ್ಯಪ್ರವೃತ್ತ ಮತ್ತು ಜನಪರ ಮುಖ್ಯಮಂತ್ರಿಗಳು ಅಂತ ಹೇಳಿದ ಅವರು ಅಶೋಕ್ ಅವರಿಗೆ ನೈತಿಕತೆ ಇಲ್ಲದೆ ಮುಖ್ಯಮಂತ್ರಿಯನ್ನ ಟೀಕಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಬಿಜೆಪಿ ವಿರುದ್ಧ ಪಕ್ಷದ ನಾಯಕರಾಗಿರುವ ಅವರು ಮೊದಲು ಸಮರ್ಥವಾಗಿ ಕೆಲಸ ಮಾಡಿ ತೋರಿಸಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿಯವರು ಅವಿಶ್ವಾಸ ತಪ್ಪನೆ ಅಂತ ಸರಿ, ಒಳ್ಳೆಯದು. ನಾವು 3-4 ಜನ ಇದ್ದೀವಿ. ಅವಿಶ್ವಾಸ ತಂದು ಸೇಮ್ ಬೆಳೆಸ್ತೀವಿ ಅಂತ ಹೇಳಿಕೆ ಇಳಿಸ್ಬಿಡ್ಲಿ ಬಿಜೆಪಿ ಎಲ್ಲ ಮಾಡ್ತಾರೆ, ಇಳಿಸ್ಲಿ. ಅಶೋಕ್ ಅವರೆಲ್ಲ ಒಂದು ಸಿದ್ದರಾಮಯ್ಯ ಅವರು ಭ್ರಷ್ಟ ಸರ್ಕಾರ ನಡೆಸ್ಕೊಡ್ತಾರೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಡೋಕ್ಕೆ ಅಶೋಕ್ ಅವರು, ನಾನು ಹೇಳ್ತೀನಿ, ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ತಿಳುವಳಿಕೆ ಕಡಿಮೆ. ಅಷ್ಟೊಂದು ಸಮರ್ಥ ನಾಯಕರೇನಲ್ಲ. ಅಷ್ಟು ವಿರೋಧ ಪಕ್ಷದ ನಾಯಕರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ, ಆಮೇಲೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿ. ಸಿದ್ದರಾಮಯ್ಯ ಏನು ಸ್ಟ್ರಾಂಗ್ ಲೀಡ್ರು, ಅವರು ಯಾವ ರೀತಿ ನಾಡಿನ ಜನಕ್ಕೆ ಗೊತ್ತೈತೆ. ಸೆಷನ್ಗೆ ಹೋಗಿಲ್ಲ ಅಂದರೆ ಇವೆಲ್ಲೆಲ್ಲ ಕೆಲಸಗಳಿದ್ದು, ನಂದೇನೋ ಸ್ವಂತ ಕೆಲಸ ಇತ್ತು, ಅದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಸೋಮವಾರದಿಂದ ಹೋಗ್ತೀನಿ. ಕಡಬ ಹೋಬಳಿಯ ಕಡೆ ಕೋಡಿ ಗ್ರಾಮದಲ್ಲಿ ಜಲಸಂಪನ್ಮೂಲ ಇಲಾಖೆ ಹಾಗೂ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 2.50 ಕೋಟಿಯ ರಸ್ತೆ ಹಾಗೂ ಸೇತುವೆ ನಿರ್ಮಾಣ, ಕಡೆ ಕೋಡಿ ಪಾಳ್ಯದಲ್ಲಿ 90 ಲಕ್ಷದ ತಡೆಗೋಡೆ ಹಾಗೂ ಕಡಬ ಕುನ್ನಾಲ ರಸ್ತೆಗೆ 1.50 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಅಭಿವೃದ್ಧಿಗಾಗಿ ಕೇಂದ್ರದಿಂದ 70 ಕೋಟಿ ತಡೆಗೋಡೆ ಕಾಮಗಾರಿಗೆ, ಎತ್ತಿನಹೊಳೆ ಯೋಜನೆ ಅಡಿ 30 ಕೋಟಿ, ಮುಖ್ಯಮಂತ್ರಿಗಳ ಅನುದಾನದಲ್ಲಿ 25 ಕೋಟಿ, ಹೇಮಾವತಿ ಇಲಾಖೆಯಿಂದ 100 ಕೋಟಿ ಹಾಗೂ ಶಿರಾ ನಿಲಿಗೆರೆ ರಸ್ತೆಗೆ 70 ಕೋಟಿ ಅನುದಾನ ದೊರಕಿದೆ ಅಂತ ತಿಳಿಸಿದರು. ಪೂಜೆ ಮಾಡಿದ್ರು. ಮತ್ತು ಇಲ್ಲಿಂದ ಕೋಡಿಹಟ್ಟಿ ಮೇಲೆ ಕಡಬ ರೋಡ್ ಸೇರೋದು ಅದು 2.5 ಕೋಟಿ. ಮತ್ತು ಇಲ್ಲೊಂದು ತಡೆಗೋಡೆ ಕೇಳಿದ್ವಿ ನನಗೆ. ಲಾಸ್ಟ್ ಟೈಮ್ ಇಲ್ಲಿ ಊರೊಳಗೆ ಕಾಂಕ್ರೀಟ್ ರಸ್ತೆ ಪೂಜೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂದಕ್ಕೆ ಸ್ಕೂಲ್ಗೆ ಹೋಗಿ ನೀರು ಕೋಡಿ ನೀರೆಲ್ಲ ಹೋಗಬೇಕು, ಸ್ಕೂಲ್ ಹಾಳಾಗೋಗುತ್ತೆ, ಒಂದು ತಡೆಗೋಡೆ ಆಗ್ತದೆ ಅಂತ ಹೇಳಿದ್ರು. ಅದು ಮತ್ತು ಕೋಡಿ ರಿಪೇರಿಗೆ 90 ಲಕ್ಷ, ಅಲ್ಲಿಗೆ 4 ಕೋಟಿ 90 ಲಕ್ಷದಿಂದ ಇವತ್ತು ಪೂಜೆ ಮಾಡ್ತೇವೆ. ಈ ತಾಲೂಕಲ್ಲಿ ಎಷ್ಟಿದೆ ತಡೆಗೋಡೆ ನಿರ್ಮಾಣ? ತಡೆಗೋಡೆ ನಮ್ಮಲ್ಲಿ ಈಗ ಸುಮಾರು 70 ಕೋಟಿ ರೂಪಾಯಿದು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಪಿಕಪ್ಗಳು ಹಾಕ್ಸಿದ್ದೀವಿ. ಅವು ಪ್ರಾರಂಭ ಮಾಡಬೇಕು, ಎಸ್ಟಿಮೇಟ್ ಅಂತಲ್ಲಿದ್ದಾವೆ. ಇನ್ನು ರಸ್ತೆಗಳು ನಮ್ಮಲ್ಲಿ ಈಗ ನಾನು ಎತ್ತಿನಹೊಳೆಯಲ್ಲಿ 30 ಕೋಟಿ ಹಾಕಿದ್ದೆ. ಆಮೇಲೆ ಮೊನ್ನೆ CM ಕೊಟ್ಟಿದ್ದು, ಹಿಂದೆ ಕೊಟ್ಟಿದ್ದು 25 ಕೋಟಿ ಹಾಕಿದ್ದೀವಿ ರೋಡ್ಗೆ. ತಿರ್ಗಾ ಹೇಮಾವತಿಲಿ 100 ಕೋಟಿ ರೂಪಾಯಿ ಹಾಕಿದ್ದೀವಿ. ಆಮೇಲೆ ತಿರ್ಗಾ ಸಿರಾ ನೆಲ್ಲಿಗೆರೆ ರಸ್ತೆಗೆ 70 ಕೋಟಿ ರೂಪಾಯಿ ಹಾಕಿದ್ದೀವಿ. ಇವೆಲ್ಲ ಈ ಕಾಮಗಾರಿ ಶುರುವಾಗಬೇಕು, ಕೆಲವು ಶುರುವಾಗಿ ಸಿರಾ ನೆಲ್ಲಿಗೆರೆ ರಸ್ತೆದು 35 ಕೋಟಿ ನಡೀತಾ ಐತೆ. ಇನ್ನೊಂದು 35 ಕೋಟಿ ಮುಂದಕ್ಕೆ ಮುಂದಕ್ಕೆ ಶುರು ಮಾಡಬೇಕು. ಇವೆಲ್ಲ ಈಗ ಅಪ್ರೂವಲ್ ಆಗಿ ಎಲ್ಲ ಟೆಂಡರ್ ಅಂತಲ್ಲವೆ, ಕೆಲವೆಲ್ಲ ಟೆಂಡರ್ ಆಗಿವೆ, ಕೆಲವೆಲ್ಲ ಅಗ್ರಿಮೆಂಟ್ ಆಗಿವೆ. ಇನ್ನೇನು ಶುರು ಮಾಡ್ತೀವಿ. ಚೇಳೂರು ಪ್ರದೇಶದಲ್ಲಿ ಈಗಾಗಲೇ 35 ಕೋಟಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು, ಉಳಿದ ಭಾಗಗಳನ್ನು ಶೀಘ್ರ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು.